हवे नाही असे विधान करून देशविरोधी पाकिस्तानच्या माध्यमांमध्ये मुख्यमंत्री सिद्धरामय्या यांची स्तुती होत असल्याची टीका करत कर्नाटक राज्य शेतकरी संघटना आणि हसिरू सेनेने मंगळवारी चन्नम्मा चौकात आंदोलन करून आपला तीव्र संताप व्यक्त केला। काँग्रेसच्या कालच्या मेळाव्यात मुख्यमंत्री सिद्धरामय्या यांनी एका पोलीस अधिकाऱ्यावर हात उगारल्याचं प्रकरण निदर्शनास आलं आहे। एका राज्याच्या मुख्यमंत्र्याने अशी वर्तणूक करणं योग्य आहे का असा सवाल आंदोलकांनी उपस्थित केला। ರಾಜಕಾರಣಿಗಳು ನಡ್ಕೊಳ್ತಿರುವಂತ ರೀತಿ ಏನಿದೆ, ಶಾಸಕಾಂಗ ವ್ಯವಸ್ಥೆಗೆ ಏನು ಮದ ಬಂದಿದೆ ಅನ್ನುವಂಥದ್ದು, ರೈತರ ಓಟನ್ನು ಸಾಮಾನ್ಯರ ಓಟನ್ನು ತೆಗೆದುಕೊಂಡು ಇವರು ಮಜಾ ಮೋಜು ಮಸ್ತಿ ಮಾಡುವಂಥದ್ದಕ್ಕೆ ವ್ಯವಸ್ಥೆ ಆಗಿದೆ। ಏನು ಶಾಸಕಾಂಗ ವ್ಯವಸ್ಥೆ ಮಾನ್ಯ ಮುಖ್ಯಮಂತ್ರಿಯವರು ನಿನ್ನೆ ನಡ್ಕೊಂಡಂಥ ರೀತಿ ಅದು ಅಸಂವಿಧಾನಾತ್ಮಕ ಮತ್ತು ಅಮಾನವೀಯವಾಗಿರುವಂಥ ವ್ಯವಸ್ಥೆಯನ್ನು ನಿನ್ನೆಗೆ ಅವರು ತೋರಿಸ್ಕೊಟ್ಟಿದ್ದಾರೆ। ಮದ ಬಂದರೆ ಏನಾಗ್ತದೆ ಅನ್ನುವಂಥದ್ದನ್ನು ನಿನ್ನೆ ಅವರ ವರ್ತನೆಯಿಂದ ಅಥವಾ ಜಾತಿ ಸಮೀಕ್ಷೆ ಮಾಡುವಂಥ ರೀತಿ ಹಿಂದೆ ಮಾಡುವಂಥದ್ದು ಇದೆಲ್ಲವನ್ನು ಅವಲೋಕನ ಮಾಡಿದಾಗ ಈ ಕರ್ನಾಟಕ ಸರ್ಕಾರ ಇರ್ಬೋದು ಮತ್ತು ಬಾಕಿ ಸರ್ಕಾರ ಇರ್ಬೋದು ಭ್ರಷ್ಟ ರಾಜಕಾರಣಿಗಳು ನಡ್ಕೊಳ್ತಾ ಇರುವಂಥದ್ದು, ಇವರಿಗೇನು ಕೆಲಸ ಇಲ್ಲೇನು, ರೈತ ಇವತ್ತು ಬೆಳೆಗೆ ಬೆಲೆ ಇಲ್ಲದೆ ಇರುವಂಥ ಸಂದರ್ಭ, ತೊಂದರೆಯಲ್ಲಿರುವಂಥ ಸಂದರ್ಭದಲ್ಲಿ ಅದಕ್ಕೆ ಲಕ್ಷ್ಯ ಹಾಕೋದನ್ನು ಬಿಟ್ಟು ಕ್ಷುಲ್ಲಕವಾಗಿ ರಾಜಕಾರಣ ಮಾಡೋ ಸಲುವಾಗಿ ತಾವುಗಳು ಅಸಂವಿಧಾನಾತ್ಮಕವಾಗಿ ಕಾನೂನು ವಿರುದ್ಧವಾಗಿ ನಡ್ಕೊಳ್ಳುತ್ತಿರುವಂಥದ್ದನ್ನು ಕರ್ನಾಟಕ ರಾಜ್ಯ ರೈತ ಸಂಘ, ರಾಷ್ಟ್ರೀಯ ರೈತ ಸಂಘ ತುಂಬ ಘೋರವಾಗಿ ಇದನ್ನು ಖಂಡಿಸ್ತೇವೆ। ನಿನ್ನೆ ಕಾರ್ಯಾಂಗ ವ್ಯವಸ್ಥೆಯ ಏನು ಮೇಲೆ ಅವರು ಗದಪ್ರಹಾರ ಮಾಡಿದಂಥದ್ದು ಅವರ ರೀತಿ ನೋಡಿದ್ರೆ ಅವರ ನೀತಿಯನ್ನು ವ್ಯಕ್ತಪಡಿಸ್ತೇವೆ। ಆದ್ದರಿಂದ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಇದನ್ನು ತುಂಬ ಗಂಭೀರವಾಗಿ ಖಂಡಿಸ್ತೇವೆ, ಇವರಿಗೆ ಧಿಕ್ಕಾರವಾಗಿ ಹೇಳ್ತೇವೆ। ಯಾಕಂತಂದರೆ ಅಧಿಕಾರದ ಮದದಿಂದ ಈ ರೀತಿ ನಡೆದುಕೊಳ್ತಾ ಇರುವಂಥದ್ದು। ಒಂದು ವೇಳೆ ರೈತರು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿರುವಂಥ ಸಂದರ್ಭದಲ್ಲಿ ನೀವು ಕಾನೂನು ನೆಪ ಹೇಳಿ ನಮ್ಮ ಮೇಲೆ ಗದಪ್ರಹಾರವನ್ನು ಮಾಡ್ತೀರಿ, ಕಾನೂನನ್ನು ಗದಪ್ರಹಾರ ಮಾಡ್ತೀವಿ, ನೀವು ಯಾವ ನೈತಿಕ ಹಕ್ಕಿನಿಂದ ನೀವು ರಕ್ಷಣೆಯನ್ನು ಕೋರ್ತೀರಿ ಅನ್ನುವಂಥದ್ದು ನಾನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೇಳ್ತೇನೆ। ನೀವು ನಿಜವಾಗಿ ಸಂವಿಧಾನಕ್ಕೆ ಗೌರವ ಮಾಡುವಂಥದ್ದಾದರೆ ನೀವು ಪೊಲೀಸ್ ಪ್ರೊಟೆಕ್ಷನ್ ಹೊರತಾಗಿ ನಿಮ್ಮ ಚಟುವಟಿಕೆಯನ್ನು ಮಾಡಿ, ಇಲ್ಲ ಅಂತಂದರೆ ನೀತಿಗೆಟ್ಟ ಭ್ರಷ್ಟ ದೇಶದ್ರೋಹಿ ಮುಖ್ಯಮಂತ್ರಿ ಅಂತ ಹೇಳಬೇಕಾಗ್ತದೆ। ನೀವು ಯಾವ ಸಂದರ್ಭದಲ್ಲಿ ಈಗ ದೇಶದ ವಿರುದ್ಧವಾಗಿ ನೀವು ನಿಮ್ಮ ಹೇಳಿಕೆಯನ್ನು ನೀಡ್ತೀರಿ, ಯುದ್ಧ ಮಾಡುವಂಥದ್ದು, ಯುದ್ಧ ಮಾಡದೇ ಇರುವಂಥದ್ದು ಆಗಲಿ ಅಥವಾ ಕಾರ್ಯಾಂಗ ವ್ಯವಸ್ಥೆಗೆ ನೀವು ಅಪಚಾರ ಮಾಡುವಂಥದ್ದಾಗಲಿ ಇದೇನು ನೋಡಿದರೆ ನಿಮಗೇನು ಮತಿಭ್ರಮಣೆ ಆಗಿದೆ ಸಿದ್ದರಾಮಯ್ಯ ಅವರಿಗೆ ಅನ್ನುವಂಥದ್ದು। ಆದ್ದರಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ತುಂಬ ಮಂದಿ ಮುಖ್ಯಮಂತ್ರಿಯ ಆಸ್ಪಿರೆಂಟ್ಸ್ ಇದ್ದಾರೆ, ನೀವು ಬಿಡಿ, ನಿಮಗೆ ನಿಜವಾಗಿ ಹಿಂದಿನ ಮುಖ್ಯಮಂತ್ರಿ ಹಿಂದಿನ ಸಿದ್ದರಾಮಯ್ಯ ಅವರಾದರೆ ನೀವು ಏನೋ ಯಾಕಂತಂದ್ರೆ ನಿಮಗೇನು ಆರೋಗ್ಯ ಸಮಸ್ಯೆ ಆಗಿರಬೇಕು, ನಿಮಗೇನು ಮತಿಭ್ರಮಣೆ ಆಗಿರಬೇಕು, ಆದ್ದರಿಂದ ನಿಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನು ಖಾಲಿ ಮಾಡಿ। ಯಾಕಂತಂದ್ರೆ ಈ ರೀತಿ ವರ್ತನೆ ಇದು ಅಸಂವಿಧಾನಾತ್ಮಕ ವರ್ತನೆ ಆಗಿರೋದ್ರಿಂದ ಮಾನ್ಯ ಸಿದ್ದರಾಮಯ್ಯ ಅವರೇ ನೀವು ಈಗ ಏನು ಹುಚ್ಚ ಹಮ್ಮದ್ ಅಂತ ಏನು ಹಿಂದೆ ನಮ್ಮ ಮೊಘಲರೆಲ್ಲ ಆಳಿದನಲ್ಲ, ಹಾಗೆ ಹುಚ್ಚು ಸಿದ್ದರಾಮಯ್ಯ ಅಂತ ಹೇಳುವಂಥದ್ದು ಆ ತರ್ಕೋಬೇಡ್ರಿ, ದಯಮಾಡಿ ಆ ಕುರ್ಚಿಯನ್ನು ಖಾಲಿ ಮಾಡಿ ನೀವು ರಾಜೀನಾಮೆ ಕೊಟ್ಟು ಮುಂದೆ ನಿಮ್ಮ ಪಕ್ಷದವರಿಗೆ ಕೊಡಿ, ರೈತರ ಬಗ್ಗೆ ಕಾಳಜಿ ಇರುವಂಥ ವ್ಯವಸ್ಥೆಯ ವ್ಯಕ್ತಿ ಮೇಲೆ ಮುಖ್ಯಮಂತ್ರಿ ಆಗಿರಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇವೆ। ಆದ್ದರಿಂದ ಇದನ್ನು ಖಂಡಿಸ್ತೇವೆ। ಬೋಲೋ ಭಾರತ ಮಾತಾ। या आंदोलनात प्रकाश नायक, राघवेंद्र, लक्ष्मण अंगडी आणि इतर कार्यकर्ते सहभागी झाले होते। विनोद कोलकार, KMM मराठी, बेळगाव।